ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ. ಡೇ ಟುಡೇ ಸಮಯ ಅರೌಂಡ್ 8:45 ಆಗಿದೆ. ಸೊ ಪ್ಲ್ಯಾನ್ ಏನು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲಿಂದ ಒಂದು 10 ಗಂಟೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಡೋಣ ಅಂತ ಹೇಳ್ಬಿಟ್ಟು. ಬಾಯ್ಸ್ ಎಲ್ಲ ಹೇಳ್ತಾವ್ರೆ ಊಟಿಗೆ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಊಟಿಗೆ ಹೋದರೆ ಸಮಯ ಅರೌಂಡ್ 2.5 hours ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಬಟ್ ನೋಡುವ, ಪ್ಲ್ಯಾನ್ ಮಾಡಿಬಿಟ್ಟು ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಏನು ಟೈಮಿಗೆ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ. ಸೊ ನಿಮಗೆಲ್ಲ ನೆನ್ನೆ ರಾತ್ರಿ ಗಾಡಿಗಳು ಎಲ್ಲಿ ನಿಲ್ಲಿಸಿದ್ದೆ, ಹೆಂಗಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತಡೀರಿ. ಸೊ ನೋಡ್ಬೋದು, ಇದೇ ನಮ್ಮ ಹೋಮ್ ಸ್ಟೇ. ಇದು ಬಂದು ನಮ್ಮ ಫ್ರೆಂಡ್ದು ಹೋಮ್ ಸ್ಟೇ. ಇದ್ರ ಬಗ್ಗೆ ಕ್ಲೀನಾಗಿ ಹೋಗಿ ಒಳಗಡೆ ಹೆಂಗಿದೆ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಎಲ್ಲ ಗಾಡಿಗಳು ನಿಂತಿದೆ. ನಮ್ಮ ಗಾಡಿ ಮಾತ್ರ ಇಲ್ಲಿ ನೋಡಿ, ಅಂಜೀರ್ ಮರ ಕೆಳಗಡೆ ಕ್ಲೀನಾಗಿ ನಿಂತಿದೆ, ಶೇಡ್ ಕೆಳಗಡೆ. ಈ ಥರ ಇತ್ತು ಸ್ನೇಹಿತರೆ. ರಾತ್ರಿ ಮಾತ್ರ ಏನೂ ಇಲ್ಲ, ಫಾಗು ಗೀಗು ಏನು ಅಷ್ಟೇನು ಆ ಫೀಲ್ ಏನೂ ಇರಲಿಲ್ಲ. ಆದರೆ ಕಂಪ್ಲೀಟಾಗಿ ಸ್ಟೇ ಮಾತ್ರ ಐಸೋಲೇಟೆಡ್ ಜಾಗದಲ್ಲಿದೆ, ಡೆನ್ಸ್ ಫಾರೆಸ್ಟ್ ಒಳಗಡೆನೇ ಇರೋದು. ಆದರೆ ಸ್ಟೇ ಮಾತ್ರ ಒಳಗಡೆ ಇದೆ. ಅಲ್ಲೆಲ್ಲ ನಮ್ಮ ಎಲಿಫೆಂಟ್ಸು, ಬೇರ್ಸ್ ಎಲ್ಲ ಬರುತ್ತೆ ರಾತ್ರಿ 11:30 ಆದಮೇಲೆ. ಓಕೆ, ಸೊ ಅದೊಂದು ಇರುತ್ತೆ. ಸೊ ಇದೇ ಸ್ನೇಹಿತರೆ ರೂಮ್ಸು. ಆರಾಮಾಗಿ 3 ಜನ ಮಲಗ್ಬೋದು ರೂಮಲ್ಲಿ. ಈ ಥರ 3 ರೂಮ್ಸ್ ಇದೆ. ಚಿನ್ನಗುಡಿಯಲ್ಲಿ ಈ ಹೋಮ್ ಸ್ಟೇಗೆ ಹೆಸರು ಏನಿಲ್ಲ. ಸೊ ಯಾರಾದರೂ ಈ ಹೋಮ್ ಸ್ಟೇ ಬೇಕು ಅಂತ ಹೇಳಿದ್ರೆ ಹೋಮ್ ಸ್ಟೇ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಹೋಮ್ ಸ್ಟೇನ ಬುಕ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಹಿಂದ್ಗಡೆ ವ್ಯೂ ನೋಡ್ರಲ್ಲ ಸ್ನೇಹಿತರೆ, ಈ ಥರ ರೂಮ್ಸ್ ಇದೆ. ಈ ಥರ ಇದೆ ಹೋಮ್ ಸ್ಟೇ, ಮಧ್ಯದಲ್ಲಿದೆ. ಕಪಲ್ಸ್ಗೆ ಒಳ್ಳೆ ಜಾಗ, ಚೆನ್ನಾಗಿದೆ. ರಾತ್ರಿ ವೆದರ್ ಮಾತ್ರ ಚೆನ್ನಾಗಿತ್ತು. ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಆ್ಯಸ್ ಫಾಗಿ ಇರುತ್ತೆ, ಆ ಥರ ಇರುತ್ತೆ ಅಂತ ಏನಿಲ್ಲ. ಇತ್ತು, ಓಕೆ ಅಂತ ಹೇಳ್ಬೋದು. ಬನ್ನಿ ಮುಂದೆ ಸಿಗುವ ಸ್ನೇಹಿತರೆ. ನನಗೆ ಬೆಳಿಗ್ಗೆ ಒಂದು ರೌಂಡ್ ಬಂದಿದ್ದೀನಿ. ಹೋಮ್ ಸ್ಟೇಯಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಈ ಕಡೆ ಬಂದಿದ್ದೀನಿ. 10 ಕಿಲೋಮೀಟ್ರ್ ಈ ಕಡೆ ಬಂದಿದ್ದೀನಿ. ನೋಡೋಣ ಏನಾದರೂ ಸೈಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಜಿಂಕೆ ಸೊ ಮಳೆ ಸೀಸನ್ನಲ್ಲಿ ಇದೆಲ್ಲ ಫುಲ್ ಆಗೋದಂತೆ. ಜಗಳ ಆಡ್ತಿದೆ ನೋಡಿ. ಸಮಯ ಬಂದು 11:30 ಆಗ್ತಿದೆ ಸ್ನೇಹಿತರೆ. ಹೊರಡೋ ಟೈಮ್ ಬಂದಿದೆ. ಸೊ ನಮ್ಮ ಸ್ಟೇಯಲ್ಲಿ ನೋಡಿ ಅಂಜೀರ್ ಮರ. ಸೊ ಇಲ್ಲೇ ಪಾರ್ಕ್ ಆಗಿದ್ದು ನಮ್ಮ ಗಾಡಿ. ನ್ಯಾಚುರಾಗಿ ಬೆಳೆದಿರೋದಿದು. ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಗುತ್ತಾ? ಏನೂ ಸಿಗಲ್ಲ. ಇದೆನ್ನೂ ಕಾಯಿ, ಇದು ಇಷ್ಟು ದಪ್ಪ ಇದೆ. ಹೋಗ್ತಾ ಹೋಗ್ತಾ ರೆಡ್ ಆಗೋ ಬಂದು ಚಿಕ್ಕದು ಆಗಿಬಿಡುತ್ತೆ. ಈ ಮರದಿಂದ ನಾವು ನಮ್ಮ ಗಾಡಿಗಳು ನಿಲ್ಸೋಕ್ಕೆ
ನಮ್ಮ ಜಾನ್ ಅವರು ವ್ಯವಸ್ಥೆ ಮಾಡಿ ಕೊಟ್ಟರು. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ಇವರೇ ಓನರು, ಹೋಮ್ ಸ್ಟೇ ಓನರು ಜಾನ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಇರ್ತಾರೆ ಇಲ್ಲಿ, ಇಲ್ಲ ಅಂದ್ರೂ ಅವ್ರ ಬಾಯ್ಸ್ ಇರ್ತಾರೆ. ನಾನು ಅವ್ರ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅವ್ರು ಕಾಲ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೊಬಿಟ್ಟು ಹೋಮ್ ಸ್ಟೇನ ಎಕ್ಸಿಟ್ ಮಾಡ್ತಿದ್ದೀವಿ ಸ್ನೇಹಿತರೆ, ಚೆಕ್ಔಟ್ ಮಾಡ್ತಿದ್ದೀವಿ. ವೆರಿ ಗುಡ್ ಸರ್ವಿಸ್ ಫ್ರಮ್ ಜಾನ್. ಜಾನ್, ಥ್ಯಾಂಕ್ ಯು ಸೋ ಮಚ್. ಆಲ್ ವಾಸ್ ಗುಡ್ ಹಾಸ್ಪಿಟಾಲಿಟಿ ಫಾರ್ ಶೋರ್. ನಿಮ್ಮ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಗೆಸ್ಟ್ ಇನ್ ರೆಫರೆನ್ಸ್. ಓಕೆ, ಸೊ ಹೇಗಿತ್ತು ರೀ ರೈಡು? How was the stay? Very good. All good? Did you like it? Yes. All the services given? All the services was good, and the environment and the season, climate was also super good. We enjoyed a lot. And thank you for Mr. John. He is very kind-hearted person, and he gave all our requirements. Thank you, John. And the food was very good. The hospitality was very nice. Thank you, John. Thank you so much. Disappointed, couldn't see the tiger. Jeff bhai, anything to say? No, it's been all fine till now. Now let's reach home safe. ಅಷ್ಟೇ, ಹೆಂಗೆ ಬಂದ್ವಿ ಹಂಗೆ ಹೋಗ್ಬೇಕು. ಏನು ವಿನೋದ್? Everything is fine. It was good. We enjoyed a lot. Thank you, John. Thank you, Mahmoud. Thanks for coming all the way just for our club. Okay, many more to come. Yes, please. Again, probably by Jan again will come with the other club. It's my club only, other troop. Okay, let's meet again. All right. Thank you so much. ಓಪನ್ ಮಾಡ್ತಾರೆ, ವೇಟ್ ಮಾಡ್ತಾರೆ. 2 days ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ನಮಗೆ. ಇಲ್ಲಿ ಸ್ಟೇ ಮಾಡೋದ್ಕಿಂತ ನಮಗೆ ಗಾಡಿ ಓಡಿಸೋದು, ರೈಡ್ ಮಾಡೋದು ಬೇಕಾಗಿತ್ತು. 2 days ಅರೌಂಡ್ 650 kilometers ಡನ್ ಆ್ಯಂಡ್ ಡಸ್ಟೆಡ್ ಸ್ನೇಹಿತರೆ, ಸಾಕಾಗಿತ್ತು. ಯಾರೆಲ್ಲ ನಮ್ಮ ಬಾಯ್ಸ್ ಹತ್ರ 2 stroke RX ಇದೆ, RXZ ಇದೆ, ಎಲ್ಲ ಸೀರೀಸು, ಐ ವೆಲ್ಕಮ್ ಯು ಟು RCB RX ಕ್ಲಬ್ ಬೆಂಗಳೂರು. ನೀವು ನಮ್ಮ ಜೊತೆ ರೈಡ್ ಮಾಡ್ಬೋದು ಸ್ನೇಹಿತರೆ, ಬನ್ನಿ ಜೊತೆಯಲ್ಲಿ ರೈಡ್ ಮಾಡೋಣ. ಆದರೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಮಾತ್ರ ಪಕ್ಕಾ ಇರಬೇಕು. RC ಬುಕ್ ಇರಲಿ, ಎಮಿಷನ್ ಇರಲಿ, FC ಇರಲಿ, ಇನ್ಶೂರೆನ್ಸ್ ಇರಲಿ, ಎಲ್ಲ ಪಕ್ಕಾ ಇದ್ದರೆ ದಯವಿಟ್ಟು ಏನು ಯೋಚನೆ ಮಾಡಬೇಡಿ, ವೇಟ್ ಮಾಡಬೇಡಿ. ನಾವು ರೈಡ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಇರುತ್ತೆ. ನಮ್ಮ ಜೊತೆ ರೈಡ್ ಮಾಡಬೇಕು ಅಂತ ಇಷ್ಟ ಇದ್ದರೆ, ಫಾಲೋಯಿಂಗ್ ಆಲ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿತ್ ಡಿಸಿಪ್ಲಿನ್ ರೈಡ್ ಮಾಡ್ತೀರಾ ಅಂದರೆ ದಯವಿಟ್ಟು ಬನ್ನಿ ಸ್ನೇಹಿತರೆ, ರೈಡ್ ಮಾಡೋಣ.
ಲೈಟ್ ಹೆಂಗಿದೆ, ಸಾಕಲ್ಲ ಇಷ್ಟಿದ್ರೆ ಲೈಟು. ನಮ್ಮ ಫಾಗ್ ಲ್ಯಾಂಪ್ಸ್ ಬೇರೆ ಇದೆ. ಫಾಗ್ ಲ್ಯಾಂಪ್ಸು ನಮ್ಮ ಬ್ಯಾಟ್ರಿ ಏನೋ ಚಾರ್ಜ್ ಆಗ್ತಾಯಿಲ್ಲ. ಹೊಸ ಬ್ಯಾಟ್ರಿ ಹಾಕಿರೋದು, ಆದರೆ ಏನೋ ಚಾರ್ಜಿಂಗ್ ಇಶ್ಯೂ ಇದೆ, ಚಾರ್ಜ್ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಫಾಗ್ ಲ್ಯಾಂಪ್ಸ್ ವರ್ಕ್ ಆಗ್ತಾಯಿಲ್ಲ ಸ್ನೇಹಿತರೆ. ಇಲ್ಲ ಅಂದರೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬರುತ್ತೆ ಪವರ್ ಅಂತ ಹೇಳ್ಬಿಟ್ಟು. ನೋ ಪ್ರಾಬ್ಲಮ್ ವೆನ್ ಯು ಹ್ಯಾವ್ 2 strokes. ಎಲ್ಲ ಟೈಮ್ ಪ್ರಾಬ್ಲಮೇ ಪ್ರಾಬ್ಲಮ್. ಬನ್ನಿ ಸ್ನೇಹಿತರೆ, ಯಾರ್ಯಾರ ಹತ್ರ 2 strokes ಇದೆ, RXಗಳಿದೆ, ಶಾಲಿನ್ ಇದೆ, ಶೋಗನ್ ಇದೆ, ಆಲ್ 2 strokes ಓನರ್ಸ್. ಗಾಡಿಗಳು ತೊಗೊಳೋದು ದೊಡ್ಡ ವಿಷಯ ಅಲ್ಲ. ಗಾಡಿ ಏನೋ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ತೊಗೊಳ್ಬೋದು. ಎಲ್ಲರ ಹತ್ರ ಕೆಪಾಸಿಟಿ ಇದೆ ಇವಾಗ ತೊಗೊಳಕ್ಕೆ. ಆದರೆ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಮೇನು. ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ. ಇಂಜಿನಲ್ಲಿ ಹೆಂಗೆ ಏನು ಕತೆ ಅಂತ ಬೇಸಿಕ್ಕು ಕಲ್ತ್ಕೊಂಡ್ರೆ, ಆಯಿಲ್ ಎಷ್ಟು ಮೇಂಟೈನ್ ಮಾಡಬೇಕು, ಪೆಟ್ರೋಲ್ಗೆ ಆಯಿಲ್ ಎಷ್ಟು ಹಾಕಬೇಕು, ಯಾವ್ಯಾವ ಪಾರ್ಟ್ಸು ಯಾವ ಥರ ನೀವು ಯೂಟಿಲೈಸ್ ಮಾಡ್ಕೋಬೇಕು ಗಾಡಿಯಲ್ಲಿ. ಲೋಕಲ್ ಹಾಕಿದ್ರೆ ಎಷ್ಟು ದಿವಸ ನಡೆಯುತ್ತೆ, ಒರಿಜಿನಲ್ ಹಾಕಿದ್ರೆ ಎಷ್ಟು ದಿವಸ ನಡೆಯುತ್ತೆ, ಯಾವುದು ಲೋಕಲ್ ಹಾಕಿದ್ರೆ ನಡ್ಕೊಂಬಿಡುತ್ತೆ, ಯಾವುದು ಒರಿಜಿನಲ್ ಹಾಕಿದ್ರೆ ಮಾತ್ರ ನಿಮಗೆ ಆ ಪರ್ಫಾರ್ಮೆನ್ಸು ಅದು ನಡೆಯುತ್ತೆ ಅಂತಿರೋದು ಎಲ್ಲ ತಿಳ್ಕೊಂಡು ನೀವು 2 ಸ್ಟ್ರೋಕ್ಗಳನ್ನ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ 2 ಸ್ಟ್ರೋಕ್ಗಿಂತ ಒಳ್ಳೆಯ ಗಾಡಿ ಯಾವ ಗಾಡಿನೂ ಇಲ್ಲ ಸ್ನೇಹಿತರೆ. ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ದ್ಯಾನ್ 4 strokes ಅಂತ ಹೇಳ್ಬೋದು. ಓಕೆ, 0 ಸೆನ್ಸರ್ ಗಾಡಿಗಳು ಸ್ನೇಹಿತರೆ. ಇದು ರಿಯಲ್ ಮ್ಯಾನ್ ವೆಹಿಕಲ್ಸು. ಏನು ಹೇಳಿ, ಇವಾಗ ಎಲ್ಲ ಸೆನ್ಸರ್ಗಳೇ. ಗಾಡಿಯಲ್ಲಿ ಸುಮ್ಮನೆ ಬಿದ್ದು ಎದ್ದರೆ ಸೆನ್ಸರ್ ಹೋಗಿರುತ್ತೆ. ಸ್ವಲ್ಪ ಆಫ್ ಮಾಡಬೇಕು, ಆನ್ ಮಾಡಬೇಕು, ಇಷ್ಟು ಸೆಕೆಂಡ್ ಬಿಡಬೇಕು, ಏನಿಲ್ಲ ಬ್ರೋ. ಹೆಂಗೆ ಬಿಡಿ, ಏನಾದರೂ ಮಾಡಿ ಎದ್ಬಿಟ್ಟು 2 ಕಿಕ್ಕು ಹೊಡೆದ್ರೆ ಅಕ್ಕನ್ ಬ್ರಾಪ್ ಅನ್ನತ್ತೆ. ಸೊ ಅದು 2 ಸ್ಟ್ರೋಕ್ ಅಂದರೆ. ಏನು ಹೇಳಿ, 2 ಸ್ಟ್ರೋಕ್ನ ಉಳಿಸ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ. ಕೆಲವರು ಬಂದು 2 ಸ್ಟ್ರೋಕ್ ಅಂತ ಹೇಳ್ಬಿಟ್ಟು RXಗಳನ್ನ ತೊಗೊಂಡು ತಿರ್ಬೋಕಿ ಶೋಕಿಗಳನ್ನ ಮಾಡಿಕೊಂಡು ಗಾಡಿ ಹೆಸರೇ ಹಾಳು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಯಮಹ ಅಂದರೆ ಇವಾಗ RX ಅಂದರೆ ಎಲ್ಲರೂ ಒಂಥರ ನೋಡ್ತಾರೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ನನ್ನ ಪ್ರಾಸ್ಪೆಕ್ಟಿವಲ್ಲಿ RXು, ಯಮಹ 2 ಸ್ಟ್ರೋಕ್ಸು, ಎಲ್ಲ ಕ್ಯಾಟಗರಿ 2 ಸ್ಟ್ರೋಕ್ಸ್ ಅಂದರೆ ಯಮಹಾನೇ ಇವಾಗ ನಂಬರ್ 1 ಆಗಿ ಬೂಮ್ ಆಗಿರೋದು. ಆ ಗಾಡಿನೇ ಇಟ್ಕೊಂಡು ಎಲ್ಲರೂ ಏನು ಅಂದ್ಕೊಳ್ತಾರೆ, ಓ ಏನಪ್ಪ ಈ ಗಾಡಿ ಇದೆ ಇವನ ಹತ್ರ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಬಿಡ್ತವೆ. ಒಂದು ನೆಗೆಟಿವ್ ಥಾಟ್ ಇದೆ ಮನುಷ್ಯರಲ್ಲಿ. ಆದರೆ ಆಲ್ಮೋಸ್ಟ್ 80% ನೆಗೆಟಿವಿಟಿ ಇವಾಗ ಹೋಗಿದೆ. ಬಿಕಾಸ್ ಯಾರ್ಯಾರ ಹತ್ರ RX ಇತ್ತು, ಒಂಥರ ಶೋಕಿಗೆ ಯೂಸ್ ಮಾಡ್ತಿದ್ರು, ಏನು ಮಾಡ್ತಿದ್ರು, ಅದಿವಾಗ ಆಲ್ಮೋಸ್ಟ್ ಇಲ್ಲ ಸ್ನೇಹಿತರೆ. ಎಲ್ಲರೂ ಇವಾಗ ಸ್ಟಾಕಾಗಿ ರೀಸ್ಟೋರ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ರೀಸ್ಟೋರ್ ಮಾತ್ರ ಕೊಟ್ಟು ಸ್ಟಾಕಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸ್ನೇಹಿತರೆ ಇವಾಗ. ಸೊ ಇನ್ನೊಂದು 20% ಮಾತ್ರ ಅದು ಇನ್ನೂ ನೆಗೆಟಿವಿಟಿ ಇದೆ. ಇನ್ನೂ ಕೆಲವೊಂದು ಸಡೆ ನನ್ನ ಮಕ್ಕಳು ಇದ್ದಾರೆ. ಸೊ ಅವರು ಇನ್ನೂ ಅದು ಆ ಗಾಡಿಗಳನ್ನ ಒಂಥರ ಯೂಸ್ ಮಾಡ್ತಾರೆ. ಸೊ ಅದರಿಂದ ನೆಗೆಟಿವಿಟಿ ಬಂದು ಸ್ಪ್ರೆಡ್ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ಸಹ ಇವಾಗ RXಗಳನ್ನ ನೋಡಿ ಇವಾಗ ಒಂಥರ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ. ಓಕೆ ಅಪ್ಪ, ಎಲ್ಲ ಇವಾಗ ಗಾಡಿಗಳು ಆ ಥರ ಇಲ್ಲ, ಇವಾಗ ರೀಸ್ಟೋರ್ ಆಗಿ ಒಳ್ಳೆ ಪಕ್ಕಾ ಡಾಕ್ಯುಮೆಂಟ್ಸ್ ಎಲ್ಲ ಮೇಂಟೈನ್ ಮಾಡಿ ಯೂಸ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಅಂದರೆ ಸುಮ್ಮನೆ ಗಾಡಿಗಳು ನೋಡಿದ ತಕ್ಷಣ ಹಿಡಿತಾಯಿದ್ರು. ಇವಾಗ ಆ ಥರ ಇಲ್ಲ, ಏನೂ ಇಲ್ಲ. ಗಾಡಿಗಳು ಕ್ಲೀನಾಗಿದೆ. ಆಲ್ಮೋಸ್ಟ್ ಯಾವುದೇ ಗಾಡಿಗಳು ನೀವು RX ನೋಡಿ ಕ್ಲೀನಾಗಿ ರೀಸ್ಟೋರ್ ಆಗಿ ಪಾಲಿಶ್ ಹಾಕಿ ಮೇಂಟೈನ್ ಮಾಡ್ತಿರ್ತಾರೆ. ಸುಮ್ಮನೆ ಒಂದು 5% ವೆಹಿಕಲ್ಸು ಅವ್ರ ಕಣ್ಣಿಗೆ ಕಾಣ್ಬೋದು ದಟ್ ಇಟ್ ಈಸ್ ನಾಟ್ ರೀಸ್ಟೋರ್ಡ್, ತುಂಬ ಗಲೀಜಾಗಿರೋದು. ಆ ಥರ ಗಾಡಿಗಳು ಪಕ್ಕ ನೋಡಿಕೊಂಡು ಡೌಟಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಸೊ ನಿಮ್ಮ ಹತ್ರ ಗಾಡಿ ಇದ್ದರೆ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಮಾತ್ರ ಪಕ್ಕ ಇಟ್ಕೊಂಡ್ರೆ ಅಷ್ಟೇ ಜೈ ಅನಿಸ್ಬೋದು. ಎಲ್ಲಾದರೂ ತೊಗೊಂಡೋಗಿ, ಹೇಗಾದರೂ ತೊಗೊಂಡೋಗಿ ಧೈರ್ಯವಾಗಿ ನಿಮ್ಮ ಗಾಡಿನ ನೀವು ಮನೆಗೆ ತೊಗೊಂಬರ್ಬೋದು ಸ್ನೇಹಿತರೆ. ಅಷ್ಟೇ ಹೇಳೋದು ನಾನು.
2 ಸ್ಟ್ರೋಕ್ಸ್ನ ಕಾಪಾಡ್ಕೊಳ್ಳಿ. ಇವಾಗಿರೋ ಗಾಡಿಗಳು ಆವಾಗ 16,000 ಇದ್ದಿದ್ದು 18,000 ಇದ್ದಿದ್ದು ಗಾಡಿಗಳು ಇವಾಗ 3.5 ಲಕ್ಷ 4 ಲಕ್ಷ 5 ಲಕ್ಷ ಹತ್ರ ನಡೀತಿದೆ ಗಾಡಿಗಳು. ಇಟ್ ಈಸ್ ಮೋರ್ ದೆನ್ ಅ ಗೋಲ್ಡ್. ಯು ಇನ್ವೆಸ್ಟ್ ಇನ್ ದಿ ಗೋಲ್ಡ್, ಇಟ್ ವಿಲ್ ಟೇಕ್ ಟೈಮ್. ನೌ ಯು ಇನ್ವೆಸ್ಟ್ ಇನ್ 2 ಸ್ಟ್ರೋಕ್, ವಿತಿನ್ ನೋ ಟೈಮ್ ನಿಮಗೆ ಮನಿ ಬಂದು ಡಬಲ್ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ದಟ್ ಈಸ್ ಕಾಲ್ಡ್ 2 ಸ್ಟ್ರೋಕ್ಸ್. ಇನ್ವೆಸ್ಟ್ ಇನ್ ಗೋಲ್ಡ್, ಯು ನೀಡ್ ಟೈಮ್. ಯು ಇನ್ವೆಸ್ಟ್ ಇನ್ 2 ಸ್ಟ್ರೋಕ್ಸ್, ಯು ಡೋಂಟ್ ನೀಡ್ ಟೈಮ್. ಯು ಗೆಟ್ ಡಬಲ್ ದಿ ಮನಿ. ಓಕೆ, ಓಕೆ. ಇಷ್ಟೇ ಜನ ಇದ್ದೀರಾ? 1 2 3 4 5 6. ಓಕೆ, ಸುಮ್ಮನೆ ಒಂದು ಲಾಸ್ಟ್ ಟೋಕನ್ ಆಫ್ ಥ್ಯಾಂಕ್ಸು. ನಿಮ್ಮಿಂದನೇ ಈ ರೈಡ್ ಸಕ್ಸಸ್ ಆಗಿದೆ. ನೀವು ಬರ್ತಾ ಇರಲಿಲ್ಲ ಅಂದರೆ ರೈಡೇ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಲಾಸ್ಟ್ ಎಲ್ಲರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಡಿಸಿಪ್ಲಿನಾಗಿ ಬಂದ್ರಿ. ಆದರೆ ಸಿಂಗಲ್ ಲೈನ್ ಮೇಂಟೈನ್ ಮಾಡಿಲ್ಲ ಅಷ್ಟೇ, ಎಲ್ಲರೂ ಹಿಂದೆ ಮುಂದೆ ಆಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲರೂ ಡಿಸಿಪ್ಲಿನಾಗಿ ಬಂದ್ರಿ. ಮೇನು ಆರೇಜ್ಗಳು ಇಟ್ಕೊಂಡು ತೊಂದರೆ ಕೊಟ್ಕೊಂಡು ಆ ಥರ ಏನು ಮಾಡಿಲ್ಲ ನೀವು. ನಮ್ಗೆ ಅದೇ ಮೇನ್ ಇಂಪಾರ್ಟೆಂಟು. ಎಲ್ಲೂ ಗಾಡಿ ಯಾರು ಒಬ್ಬರಿಂದ ಏನು ತೊಂದರೆ ಇಲ್ಲದೆ ನಾವು ಬಂದ್ವಿ ಅಷ್ಟೇ. ಅದೇ ಓಕೆ, ಅದು ಮೇನ್. ಸ್ವಲ್ಪ ಫೋನಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲರ ಜೊತೆಯಲ್ಲಿರೋಣ. ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗಲೂ ಅದೇ ಹೇಳಿದೆ, ಇವಾಗಲೂ ಅದೇ ಹೇಳ್ತೀನಿ. ನಮ್ಮ ಹತ್ರ ರಾಕೆಟ್ಗಳಿದೆ, ಆದರೆ ನಾವು ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಯಾವಾಗ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿದೆ. ಅದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ತುಂಬ ಥ್ಯಾಂಕ್ಸ್ ರವಿತೇಜ, ಜಯಂತ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವಿನೋದ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವು ನೋಡ್ಕೊಂಡ್ರೆ ಇರೋ RTO ಕೆಲಸ ಏನಾದರೂ ಬೇಕಂದ್ರೆ ಇವ್ರ ಹತ್ರ ಮಾಡಿಸ್ಕೊಳ್ಳಿ. ಇವ್ರ ನಂಬರ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇವರು ನಮ್ಮ ಟೈಗರ್, ನಮ್ಮ ಡಾಕ್ಟರು. ಇವರಿಂದನೇ ಎಲ್ಲ ಇದು ರೈಡ್ ಆಗಿದ್ದು. ಇವರೆಲ್ಲ ಜಾಲಿಯಾಗಿ ಎಲ್ಲರಿಗೂ ಹಾಕ್ಕೊಂಬಿಟ್ರು. ನನ್ನ ಕಡೆಯಿಂದ ಯಾರು ರೈಡರ್ ಇಲ್ಲ, ಇವ್ರ ಮೇಲೆ ಬಿಟ್ಬಿಟ್ಟಿದ್ದೆ. ನೆಕ್ಸ್ಟು ಬಂದು 20 ಸ್ಲಾಟ್ ಹಾಕ್ತೀನಿ. 20 ಸ್ಲಾಟು ನಮ್ಮ 10 ಜನ ಜವಾಬ್ದಾರಿ. ನಾವು ಅವ್ರಿಗೆ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಬಾಯ್. ಓಕೆ ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. Until next video, take care, stay safe. ನಿಮ್ಮ ಅಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬಾಯ್ ಸ್ನೇಹಿತರೆ.